ಕೇರ್ಪುರ ದುಬೈ ಅಮೇಚರ್ ಪ್ರೊ ಶೋ ಬಾಡಿ ಬಿಲ್ಡಿಂಗ್ನ ಹಿರಿಯರ ವಿಭಾಗದಲ್ಲಿ ಪಾಕಿಸ್ತಾನವನ್ನು ಮಣಿಸಿ ಚಿನ್ನ ಗೆದ್ದ ಭಾರತದ ದೇಹದಾರ್ಢ್ಯ ಪಟು ಆರಿಫ್ ಪಾಷಾ ಇದೇ ತಿಂಗಳು ದುಬೈನಲ್ಲಿ ನಡೆದ ಅಮೇಚರ್ ಪ್ರೊ ಬಾಡಿ ಬಿಲ್ಡಿಂಗ್ ಶೋನಲ್ಲಿ ಭಾರತೀಯ ಆಟಗಾರರು ಉತ್ತಮ ಪ್ರದರ್ಶನ ನೀಡಿ 4 ಚಿನ್ನ 1 ಬೆಳ್ಳಿಯನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರೊ ಭಾರತ್ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ತಂಡದ ಮುಖ್ಯ ತರಬೇತುದಾರ ಡಾ ಪರಮೇಶ್ವರನ್ ನೇತೃತ್ವದಲ್ಲಿ ಭಾರತ ತಂಡ ದುಬೈ ಪ್ರವಾಸ ಕೈಗೊಂಡು ಯಶಸ್ವಿಯಾಗುವಲ್ಲಿ ಸಫಲರಾಗಿದ್ದಾರೆ. ಶ್ರೀಲಂಕಾ, ಪೋಲೆಂಡ್, ರಷ್ಯಾ, ಸೌದಿ ಅರೇಬಿಯಾ, ಪಾಕಿಸ್ತಾನ ಸೇರಿದಂತೆ 10 ದೇಶಗಳ 100ಕ್ಕೂ ಅಧಿಕ ದೇಹದಾರ್ಢ್ಯ ಪಟುಗಳು ಭಾಗವಹಿಸಿದ್ದರು. ಹಿರಿಯರ ವಿಭಾಗದಲ್ಲಿ ಬಾಡಿ ಬಿಲ್ಡಿಂಗ್ ಹಾಗೂ ಕ್ಲಾಸಿಕ್ ಫಿಸಿಕ್ಸ್ ನಲ್ಲಿ ಆರಿಫ್ ಪಾಷಾ 2 ಚಿನ್ನ ಗೆದ್ದರೆ, ಜೂನಿಯರ್ ವಿಭಾಗದಲ್ಲಿ ಅರುಣ್ ರಾಜ್ 2 ಗೋಲ್ಡ್ 1 ಬೆಳ್ಳಿ ಗೆದ್ದಿದ್ದಾರೆ. ಕೇರ್ಪುರದ ಫಿಟ್ನೆಸ್ 7 ಜಿಮ್ನಲ್ಲಿ ತರಬೇತಿ ಪಡೆದು ಸತತ 8 ವರ್ಷಗಳ ಪರಿಶ್ರಮದಿಂದ ಈ ಗೆಲುವು ಸಾಧಿಸಲು ಸಹಕಾರವಾಗಿದ್ದು, ಇದಕ್ಕೆ ಪ್ರೋತ್ಸಾಹ ನೀಡಿದ ತರಬೇತುದಾರ ಡಾ ಪರಮೇಶ್ವರನ್, ದುಬೈಗೆ ತೆರಳಲು ಸಹಕಾರ ನೀಡಿದ TNT ಮಾಲೀಕರಾದ ಬಾಲಶಿವಂ ಹಾಗೂ ಕಾಂಗ್ ನ್ಯೂಟ್ರಿಷನ್ ಪ್ರವೀಣ್ ಪಾಂಡವ್ ಅವರಿಗೆ ಆರಿಫ್ ಪಾಷಾ ಧನ್ಯವಾದ ತಿಳಿಸಿದ್ದಾರೆ. ಚಿನ್ನದ ಪದಕ ಗೆದ್ದು ತಾಯ್ನಾಡಿಗೆ ಆಗಮಿಸಿದ ಆರಿಫ್ ಪಾಷಾನನ್ನು TC ಪಾಳ್ಯದ ಫಿಟ್ನೆಸ್ 7 ಜಿಮ್ನಲ್ಲಿ ಸನ್ಮಾನಿಸಿ ಗೌರವಿಸಿದರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಪರಮೇಶ್ವರನ್ನು ಪ್ರೊ ಭಾರತ್ ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ ಫೆಡರೇಷನ್ ಪ್ರೆಸಿಡೆಂಟು. ಒಂದು ಖುಷಿಯಾದ ವಿಚಾರ ಹಂಚ್ಕೋಬೇಕು ಅಂತ ಇವಾಗ ಈ ಇಂಟರ್ವ್ಯೂ ಕೊಡ್ತಾ ಇರೋದು. ನಮ್ಮ ಆರಿಫ್ ಅವರು ಬಂದ್ಬಿಟ್ಟು ದುಬೈ ಅಮೇಚರ್ ಪ್ರೊ ಶೋ ಅಲ್ಲಿ ಗೆದ್ದು 100 ಜನ ಭಾಗವಹಿಸಿ ಅದರಲ್ಲಿ ಇವರು ಗೋಲ್ಡ್ ಗೆದ್ದಿದ್ದಾರೆ. ಬಾಡಿ ಬಿಲ್ಡಿಂಗಲ್ಲಿ ಮತ್ತು ಕ್ಲಾಸಿಕ್ ಫಿಸಿಕಲ್ಲಿ 2ರಲ್ಲೂ ಗೋಲ್ಡ್ ಗೆದ್ದಿದ್ದಾರೆ. ಅದು ತುಂಬ ಹೆಮ್ಮೆಯಾದ ವಿಚಾರ. ಅದು ಯಾರ ಮೇಲೆ ಅಂದರೆ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಅವ್ರ ಮೇಲೆ ಇವರು ಗೆದ್ದಿದ್ದು ನನಗೆ ತುಂಬ ಪ್ರೌಡ್ ಅನಿಸ್ತಾ ಇದೆ. ಜೊತೆಯಲ್ಲಿ ನಮ್ಮ ಅರುಣ್ ರಾಜ್ ಅವರು 2 ಗೋಲ್ಡು ಮತ್ತು 1 ಸಿಲ್ವರ್ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ, ಅವ್ರಿಗೆ ದೇವರು ಎಲ್ಲ ಇದು ಕೊಡಲಿ, ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲಿ ಪಾಕಿಸ್ತಾನ ಮೇಲೆ ಗೆದ್ದಾಗ ತುಂಬ ಟಫ್ ಇತ್ತು ಕಾಂಪಿಟೇಷನ್ನು. ಅದ್ರ ಮೇಲೆ ಗೆದ್ದಿರೋದು ತುಂಬ ಪ್ರೌಡ್ ಆಗ್ತಾಯಿದೆ. ಅಲ್ಲಿಂದ ನಮ್ಮ ಫ್ಲ್ಯಾಗ್ನ ನಾವು ಅಲ್ಲಿ ಹಾರಿಸಿದ್ದೀವಿ. ಅದು ನನಗೆ ಎಷ್ಟು ಖುಷಿ ಅಂದರೆ ಅದು ಐ ಕೆನಾಟ್ ಎಕ್ಸ್ಪ್ರೆಸ್ ಇನ್ ದ ವರ್ಡ್. ಅಷ್ಟು ಖುಷಿ ಆಯಿತು. ಎಲ್ಲ ಮುಂದಿನ ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಈ ಈವೆಂಟ್ಗೆ ನಮ್ಮ ಆರಿಫ್ಗೆ ಬೆಂಬಲವಾಗಿ ನಿಂತಿದ್ದು TNT ನ್ಯೂಟ್ರಿಷನ್ ಬಾಲಶಿವಂ ಅವರು ಹಾಗೂ ಪ್ರವೀಣ್ ಪಾಂಡವ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಕಡೆಯಿಂದ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅವ್ರಿಗೆ ತಿಳಿಸ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದು ಫಿಟ್ನೆಸ್ 7ಅಲ್ಲಿ ತರಬೇತಿ ಪಡೆದಿದ್ದು ಕೇರ್ಪುರಮಲ್ಲಿರೋ ಫಿಟ್ನೆಸ್ ಸೆಂಟ್ರಲ್ಲಿ ತರಬೇತಿ ಪಡೆದಿದ್ದಾರೆ. ಇಂತಹ ಒಂದು ತರಬೇತಿ ನೀಡ್ತಾ ಇದ್ದೀರಾ, ಅದ್ರ ಬಗ್ಗೆ? ಇದೇನು ಇವತ್ತು ನೆನ್ನೆ ನಾವು ಸ್ಟಾರ್ಟ್ ಮಾಡಿಲ್ಲ, ಹಲವಾರು ವರ್ಷಗಳಿಂದ ಮಾಡಿದ್ದೀವಿ. ಎಷ್ಟೋ ಬಾಡಿ ಬಿಲ್ಡರ್ಸು ನಮ್ಮ ಜಿಮ್ಮಲ್ಲಿ ಬೆಳೆದಿದ್ದಾರೆ, ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಕಾಂಪಿಟೇಷನ್ ಮಾಡಿದ್ದಾರೆ. ಮಿಸ್ಟರ್ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿ ಮಿಸ್ಟರ್ ವರ್ಲ್ಡ್ವರೆಗೂ ನಾವು ಕಾಂಪೀಟ್ ಮಾಡಿಸಿದ್ದೀವಿ ನಮ್ಮ ಜಿಮ್ ಕಡೆಯಿಂದ. ಆ್ಯಂಡ್ ಇವಾಗ ಅಪ್ಕಮಿಂಗಲ್ಲಿ ತುಂಬ ನಮ್ಮದು ಈವೆಂಟ್ಸ್ ಇದೆ ಮತ್ತು ಅಪ್ಕಮಿಂಗ್ ಬಾಡಿ ಬಿಲ್ಡರ್ಸ್ ರೆಡಿ ಆಗ್ತಾಯಿದೆ. ಅದೆಲ್ಲ ಮುಂದಿನ ಫ್ಯೂಚರಲ್ಲಿ ನೋಡೋಣ ನಾವು. ಸೊ ಮತ್ತು ಆರಿಫ್ ಪಾಷಾ ಅವ್ರು ಮಾತ್ರ ಅಲ್ಲ, ಜಿಯಾ ಅವರು ನಮ್ಮ ಜಿಮ್ಮಲ್ಲಿ ಟ್ರೈನ್ ಆಗಿ ನನ್ನ ಅಂಡರಲ್ಲಿ ಟ್ರೈನ್ ಆಗಿ ಲಾಸ್ಟ್ ಇಯರ್ ಕಳೆದ ವರ್ಷ 2025ಅಲ್ಲಿ 3 ಟೈಟಲ್ ಗೆದ್ದಿದ್ದಾರೆ. ಓಕೆನಾ? ಒಂದು TNT ಕ್ಲಾಸಿಕಲ್ಲಿ 2, ಒಂದು ವುಮೆನ್ಸ್ ಫಿಗರು, ಇನ್ನೊಂದು ಬಂದುಬಿಟ್ಟು ಬಾಡಿ ಬಿಲ್ಡಿಂಗು. FIFಲ್ಲೂ ಒಂದು ಚಾಂಪಿಯನ್ ಆಫ್ ಚಾಂಪಿಯನ್ ಮಾಡಿದ್ದಾರೆ, ಟೈಟಲ್ ಮಾಡಿದ್ದಾರೆ. ತುಂಬ ಪ್ರೌಡ್ ಆಫ್ ಯು, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಜಿಯಾ. ಆ್ಯಂಡ್ ಇನ್ನೂ ಜಾಸ್ತಿ ಇದೆ ಇವರು ಸಾಧನೆ ಮಾಡೋದು. ಒಂದು ಹುಡುಗಿಯಾಗಿ ಇದ್ದು ತುಂಬ ಈ ಸಮಾಜದಲ್ಲಿ ಎಷ್ಟೋ ಇದನ್ನು ಫೇಸ್ ಮಾಡಿ ಕೋಟ್ಯಾಂತರ ಹುಡುಗಿರಿದ್ದಾರೆ, ಕ್ರೋರ್ಸ್ ಟುಗೆದರ್ ಲೇಡೀಸಲ್ಲಿ. ಇವರು ಸಪ್ರೇಟಾಗಿ ಶೈನ್ ಆಗಿದ್ದಾರೆ ಅಂದರೆ ಅದು ನಿಜಕ್ಕೂ ಹೆಮ್ಮೆ ಆದ ವಿಷಯ. ನಮ್ಮ ಕರ್ನಾಟಕದ ಹುಡುಗಿ, ನಮ್ಮ ಕನ್ನಡತಿ, ನಮ್ಮ ಜಿಯಾ ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ ಅಂಥೇಳಿ ನಾನು ವಿಶ್ ಮಾಡಿಕೊಂಡು ಕೇಳಿಕೊಂಡು, ಇನ್ನು ಇವ್ರದ್ದು ಅಪ್ಕಮಿಂಗಲ್ಲಿ ಇವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಂಪೀಟ್ ಮಾಡಬೇಕನ್ನೋದು ನನ್ನ ವಿಷಯ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಸ್ವಲ್ಪ ವಾಯ್ಸ್ ಚೆನ್ನಾಗಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರಿಫ್ ಪಾಷಾ, ಮಿಸ್ಟರ್ ವರ್ಲ್ಡ್ ಬಾಡಿ ಬಿಲ್ಡಿಂಗ್. ನನಗೆ ನಮ್ಮ ಕೋಚ್ ಪರಮೇಶ್ವರನ್ ಸರು ಅವ್ರಿಗಿಂದನೇ ನಾನು ಇದು ಕಾಂಪಿಟೇಷನ್ ಮಾಡಿದ್ದು. ಫುಲ್ ಸಪೋರ್ಟ್ ಅವ್ರದ್ದೇ. ಅವರಿಂದ ಮಾಡಿ TNT ಬಾಲಶಿವಂ ಸರು ಮತ್ತು ಕಾಂಗ್ ನ್ಯೂಟ್ರಿಷನ್ ಸರ್ ತುಂಬ ಎಲ್ಲ ಅವರೇ A to Z ಸಪೋರ್ಟ್ ಮಾಡಿರೋದು, ಸ್ಪಾನ್ಸರ್ಶಿಪ್ ಮಾಡಿರೋದು. ಅಲ್ಲಿ ಹೋಗಿ ದುಬೈ ಪ್ರೋ ಶೋನಲ್ಲಿ
ಒಂದು ಗೋಲ್ಡ್ ಮೆಡಲ್, 2 ಗೋಲ್ಡ್ ಮೆಡಲ್ ಮಾಡಿದ್ದೀನಿ. ಒಂದು ಬಾಡಿ ಬಿಲ್ಡಿಂಗ್ನಲ್ಲಿ ಗೋಲ್ಡು ಪ್ಲಸ್ ಒಂದು ಕ್ಲಾಸಿಕ್ ಫಿಸಿಕ್ನಲ್ಲಿ ಗೋಲ್ಡ್ ಮಾಡಿದ್ದೀನಿ. ನಮ್ಮ ದೇಶಕ್ಕೆ ಟ್ರೈಕಲರ್ ಫ್ಲ್ಯಾಗ್ನ ಮೇಲೆ ಎತ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾವ ಥರ ನೀವು ಇದಕ್ಕೆ ಇದು ಮಾಡಿದ್ರಿ ಸರ್, ಟ್ರೈನ್ ಅಪ್ ಆಗಿದ್ರಿ? ನಮ್ಮ ಕೋಚ್ ಪರಮೇಶ್ವರನ್ ಸರ್ ನನಗೆ ಟ್ರೈನ್ ಮಾಡಿ ಈ ಕಾಂಪಿಟೇಷನ್ ನಿಲ್ಲಲೇಬೇಕು ನೀವು ಅಂತ, ಇವ್ರು ಸಾರ್ ಇಲ್ಲ ಅಂದರೆ ಈ ಕಾಂಪಿಟೇಷನ್ ಮಾಡ್ತಾನೆ ಇಲ್ಲಿದ್ದಿಲ್ಲ ನಾನು. ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಎಷ್ಟು ವರ್ಷದಿಂದ ನೀವು ಇದಕ್ಕೆ ಪರಿಶ್ರಮ? 8 ಇಯರ್ಸಿಂದ ನಾನು ಬಾಡಿ ಬಿಲ್ಡಿಂಗ್ ಮಾಡ್ತಾಯಿದ್ದೀನಿ. 3 ಟೈಮ್ ಮಿಸ್ಟರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, 3 ಟೈಮ್ ಮಿಸ್ಟರ್ ಬ್ಯಾಂಗ್ಳೂರ್, 5 ಟೈಮ್ ಮಿಸ್ಟರ್ ಕರ್ನಾಟಕ, 5 ಟೈಮ್ ಮಿಸ್ಟರ್ ಇಂಡಿಯಾ, 2 ಟೈಮ್ ಮಿಸ್ಟರ್ ಏಷ್ಯಾ, 1 ಟೈಮ್ ಪ್ರೋ ಕಾರ್ಡ್ ಮಿಸ್ಟರ್ ವರ್ಲ್ಡ್ ಮಾಡಿದ್ದೀನಿ. 1 ಟೈಮ್ ದುಬೈ ಪ್ರೋ ಶೋ ಮಾಡಿ. ಓಕೆ, ಥ್ಯಾಂಕ್ ಯು.